ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ಗೆ ನಿಮ್ಮ ಬೆಲೆ ವ್ಯಾಲ್ಯೂ ಗೊತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ ಇದು ನಾನು ಹೇಳಲೇಬೇಕು, ನನ್ನ ಒಂದು ಕ್ಲೈಂಟಿಂದ ಇನ್ಸ್ಪೈರ್ ಆದಂತಹದ್ದು. ಆ ಸಕ್ಸಸ್ ಸ್ಟೋರಿನ ಅಥವಾ ಸ್ಟೋರಿನ ನಾನು ನಿಮಗೆ ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಇವರು ಕ್ಯಾಂಡಲ್ ರಿಚುವಲ್ ಆದಮೇಲೆ ರೀಕನ್ಸಿಲೇಷನ್ ಆಗಿದೆ. ಆದರೆ ರೀಕನ್ಸಿಲೇಷನ್ ಆದರೂ ಕೂಡ ಇವ್ರಿಗೆ ಅನಿಸಿದೆ ನಾನು ಇನ್ನೂ ಬೆಟರ್ ಡಿಸರ್ವ್ ಮಾಡ್ತೀನಿ ಅಂತ. ಸೊ ಆ ಪರ್ಸನಿಗೆ ಇವರ ವ್ಯಾಲ್ಯೂ ಅಂದರೆ ಇವರು ರೈಟ್ ಪರ್ಸನ್ ಅಲ್ಲ ಅಂತ ನನ್ನ ಕ್ಲೈಂಟಿಗೆ ಅನಿಸಿ ಸೊ ಅವರು ಮೂವ್ ಆನ್ ಆಗಿದ್ದಾರೆ ಅಂತ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಅವರು ನನಗೆ ಅದನ್ನು ಶೇರ್ ಮಾಡಿದ್ದಕ್ಕೆ. ಸೊ ಅದು ಇನ್ಸ್ಪೈರ್ ಆಗಿ ನಾನಿವತ್ತು ರೀಡಿಂಗ್ ಮಾಡ್ತಾಯಿದ್ದೀನಿ. ನಿಮ್ಮ ಪರ್ಸನ್ಗೆ ನಿಮ್ಮ ಬೆಲೆ ಗೊತ್ತಾ ಇಲ್ವಾ ಅಂತ ಚೆಕ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ವೆರಿ ಜನರಲ್ ಗೈಡೆನ್ಸ್ ಮತ್ತು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಮ್ಮದು ಬಿಗ್ಗೆಸ್ಟ್ ಡೇ ಯಾವುದು ಹೇಳಿ, ಏಪ್ರಿಲ್ 19th ಸೇಂಟ್ ಎಕ್ಸ್ಪೆಡೈಟ್ ಅವರ ಫೀಸ್ಟ್ ಡೇ ಬರ್ತಾ ಇದೆ. ಸೇಂಟ್ ಎಕ್ಸ್ಪೆಡೈಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋ ಎಂಡಲ್ಲಿ ಅವ್ರದ್ದು ವೀಡಿಯೋನ ಹಾಕ್ತೀನಿ, ದಯವಿಟ್ಟು ಹೋಗಿ ನೋಡಿ. ನಾನು ಕ್ಯಾಂಡಲ್ ರಿಚುವಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಪ್ರಿಲ್ 18th ಲಾಸ್ಟ್ ಡೇ ನಾನು ಬುಕ್ಕಿಂಗ್ಸ್ನ ಕ್ಲೋಸ್ ಮಾಡ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲೀಸ್ ನನಗೆ ವಾಟ್ಸಪ್ ಮಾಡಿ. ಹಾಗೆ ಲಾಸ್ಟ್ ಟೈಮ್ ನಾನು ಯಾವ ರೀತಿ ಫೀಸ್ಟ್ ಮಾಡಿದ್ದೆ ಅಂತ ಒಂದು ಸಕ್ಸಸ್ ಸ್ಟೋರಿ ಕಮ್ಯುನಿಟಿಯಲ್ಲಿದೆ, ಇನ್ನೊಂದು ಯೂಟ್ಯೂಬ್ ಶಾರ್ಟ್ಸಲ್ಲಿದೆ. ರಿಚುವಲ್ ಮಾಡಿದ್ದು ಶಾರ್ಟ್ಸಲ್ಲಿದೆ, ಅದನ್ನು ಕೂಡ ವಿಡಿಯೋ ಎಂಡಲ್ಲಿ ಹಾಕ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಓಕೆ, ಸೊ ಬನ್ನಿ ನೋಡೋಣ ನಿಮ್ಮ ಪರ್ಸನ್ಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆಯಾ ಇಲ್ವಾ ಅಂತ. ಜಸ್ಟ್ ಲೆಟ್ಸ್ ಚೆಕ್. ಓಕೆ, ಈ ಕಾರ್ಡ್ ತೆಗಿಬೇಕಿತ್ತು ಆ್ಯಕ್ಚುಲಿ ನಾನು. ಓಕೆ, ಸಾಕು. ಈ 4 ಕಾರ್ಡ್ಸಲ್ಲಿ ನಾವು ನೋಡೋಣಂತೆ. ನಿಮ್ಮ ಪರ್ಸನ್ ನಿಮಗಿನ ಎಲ್ಡರ್ಲಿ ಇದ್ದಾರೆ, ಓಕೆನಾ? ನಿಮಗಿನ ದೊಡ್ಡವರು ಈ ವ್ಯಕ್ತಿಯೇ. ಒನ್ ಸೆಕೆಂಡ್, ಲೆಟ್ ಮೀ ಟೇಕ್ ಔಟ್ ದೀಸ್ ಕಾರ್ಡ್ಸ್. ಆ್ಯಂಡ್ ಇಲ್ಲಿ ಬಾಟಮ್ ಆಫ್ ದ ಡೆಕ್ಕನ್ನು ಕನ್ಸಿಡರ್ ಮಾಡೋಣಂತೆ. ಸೊ ಬಾಟಮ್ ಆಫ್ ದ ಡೆಕ್ ಬಂದುಬಿಟ್ಟು 2 ಆಫ್ ಸ್ವಾಟ್ಸ್ ಬಂದಿದೆ. 2 ಆಫ್ ಸ್ವಾಟ್ಸ್ ಇದೆ ಬಾಟಮ್ ಆಫ್ ದ ಡೆಕ್. ನೀವಿಲ್ಲಿ ನೋಡಿ, ಈ ವ್ಯಕ್ತಿ ತುಂಬ ಎಲ್ಡರ್ಲಿ ಇದ್ದಾರೆ. ತುಂಬ ಎಲ್ಡರ್ಲಿ ಅಂದರೆ ನಿಮಗಿನ್ನ ದೊಡ್ಡವರು ಇದ್ದಾರೆ, ಓಕೆ? ಆದರೆ ಇವರ ಆಲೋಚನೆ ನಿಮ್ಮ ಆಲೋಚನೆ ತುಂಬಾ ಡಿಫ್ರೆಂಟ್. ನೀವು ಫನ್ ಆ್ಯಂಡ್ ತುಂಬ ಜಾವಿಯಲ್ ಅಂದರೆ ಯಾವಾಗಲೂ ಸಂತೋಷವಾಗಿರೋಕ್ಕೆ, ಖುಷಿಯಾಗಿರೋಕ್ಕೆ ಇಷ್ಟಪಟ್ಟರೆ, ಈ ವ್ಯಕ್ತಿ ಸ್ವಲ್ಪ ಯಾವಾಗಲೂ ಬೇಜಾರಲ್ಲಿ, ಸಿಟ್ಟಲ್ಲಿ, ಇಲ್ಲ ತಂದೇ ಆದಂತಹ ಯೋಚನೆಯಲ್ಲಿ ಮುಳುಗಿರುವಂಥ ಪರ್ಸ್ನಾಲಿಟಿ ನಿಮ್ಮ ಪರ್ಸನ್ದು. ಸೊ ನಾನು ಮತ್ತೆ ಹೇಳ್ತಿದ್ದೀನಿ, ಇದು ಜನರಲ್ ಗೈಡೆನ್ಸ್, ನಿಮಗೆ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಇವ್ರಿಗೆ ನಿಮ್ಮ ಬೆಲೆ ಗೊತ್ತಿದೆಯಾ ಅನ್ನೋದಿದ್ದರೆ ಲೈಕ್ 50-50 ಗೊತ್ತಿದೆ. ಇಲ್ಲಿ 2 ಆಫ್ ಸ್ವಾಟ್ಸ್ ಬಂದಿರೋದ್ರಿಂದ ನನಗೆ ಫೀಲ್ ಬರ್ತಿರೋದು 50-50 ಸ್ವಾಟ್ಸ್, 50-50 ವ್ಯಾಲ್ಯೂ ಗೊತ್ತಿದೆ. ಅಂದರೆ 50% ನಿಮ್ಮನ್ನು ಅವರು ಒಳ್ಳೆಯವರು ಅಂತ ಹೊಗಳ್ತಾರೆ. ಇನ್ನು 50% ದೇ ವಿಲ್ ಬಿ ಲೈಕ್, ನೀನು ರೈಟ್ ಪರ್ಸನ್ ಅಲ್ಲ, ನನಗೆ ನಿನ್ನಿಂದನೇ ಹೀಗೆಲ್ಲ ಆಗಿದ್ದು, ನಿನ್ನಿಂದನೇ ಯಾವಾಗಲೂ ನಿಮ್ಮನ್ನೇ ಬ್ಲೇಮ್ ಮಾಡ್ತಾರೆ. ಇದು 50%. ಇನ್ನು 50% ಯಾವಾಗಲೂ ಓಕೆ, ನನ್ನ ಲೈಫಿಗೆ ಬಂದಿದ್ದಕ್ಕೆ, ನನ್ನ ಲೈಫಲ್ಲಿ ಇಷ್ಟು ಚೆನ್ನಾಗಾಗಿದೆ, ಇಷ್ಟು ಚೇಂಜಸ್ ಆಗಿದೆ, ನೀ ಹಿಂಗೆ ತುಂಬ ಹೊಗಳ್ತಾರೆ. ಬಟ್ ಆ್ಯಸ್ ಆಫ್ ನೌ ನನಗೆ ಯಾವುದೇ ರೀತಿಯಾದಂಥ ಪಾಸಿಟಿವ್ ಒಂದು ಸೈನ್ ಕಾಣ್ತಾ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಈ ವ್ಯಕ್ತಿ ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು ನನಗೆ ಕಾಣಿಸ್ತಾ ಇದೆ. ಬಿಕಾಸ್ ಇಲ್ಲಿ ಈ ಪರ್ಸನ್ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅಂದರೆ ಅದು ನೀವಾಗಿರಬಹುದು ಅಥವಾ ಅವರೇ ಆಗಿರಬಹುದು. ನೀವೇ ತುಂಬ ಸ್ಟ್ರಾಂಗ್ ಆಗಿರಬಹುದು. ನಾನು ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು, ಬಿಡು, ಲೆಟ್ಸ್ ಮೂವ್ ಆನ್, ಯೂನಿವರ್ಸ್ ನನಗೆ ಬೆಟರ್ ಆಪ್ಷನ್ ಇಟ್ಟಿದ್ದಾರೆ ಅಂತ ನಿಮ್ಮ ಮೈಂಡಿಗೆ ಬಂದಿರಬಹುದು. ಅಥವಾ ಆ ವ್ಯಕ್ತಿ ಏನಿದಾರಲ್ವ, ಅವರು ಹಗಲು ರಾತ್ರಿ ನಿಮ್ಮನ್ನು ಹರ್ಟ್ ಮಾಡಿಬಿಟ್ಟಿದ್ದೀನಿ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಲೂ ಯೋಚನೆ ಮಾಡ್ತಿರ್ಬೋದು. ಆದರೆ
ಇಲ್ಲಿ ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು, ಈ ಪರ್ಸನ್ನಿಗೆ ನಿಮ್ಮ ಬಗ್ಗೆ 100% ಶೋರ್ ಇಲ್ಲ. ಲೈಕ್ ಅರ್ಧ ಮೈಂಡ್ಸೆಟ್ ಇರೋವಂಥ ವ್ಯಕ್ತಿ ಇವರು. ಸೊ ನೀವು 100% ಶೋರ್ ಇಲ್ಲದೆ ಇರೋವಂಥ ವ್ಯಕ್ತಿಗಳನ್ನು ಅಪ್ರಿಷಿಯೇಟ್ ಮಾಡೋದಾಗಲಿ ಅಥವಾ ನನ್ನ ಬಗ್ಗೆ ಇಷ್ಟ ಆದರೂ ಗೊತ್ತಲ್ಲ ಅಂತ ಅಂದ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ಬಿಕಾಸ್ ಹಾಫ್ ನಾಲೆಡ್ಜ್ ನಮಗೇನಿರುತ್ತಲ್ಲ, ಆ ಹಾಫ್ ನಾಲೆಡ್ಜಿಂದ ನಮಗೆ ಯಾವತ್ತಿದ್ರೂ ತೊಂದರೆನೇ. ತಿಳ್ಕೊಂಡಿದ್ರೆ ಪೂರ್ತಿ ತಿಳ್ಕೊಂಡಿರಬೇಕು, ಇಲ್ಲ ಕಂಪ್ಲೀಟಾಗಿ ಏನೂ ಗೊತ್ತಿಲ್ಲದೆ ಇರೋ ಥರ ಇರಬೇಕು. ಈ ಅರ್ಧ ತಿಳ್ಕೊಂಡ್ರೆ ಲೈಫಲ್ಲಿ ತುಂಬ ಕನ್ಫ್ಯೂಷನ್ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ನೀವು ಈ ವ್ಯಕ್ತಿಗೆ ಐದರ್ ಸಂಪೂರ್ಣವಾಗಿ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಕಂಪ್ಲೀಟಾಗಿ ಬಿಟ್ಟುಬಿಡಿ. ಇವ್ರಿಗೆ ಅರ್ಥ ಆಗುತ್ತೆ. ಇಲ್ಲಿ ಒಂದು ಕಡೆ ನನಗೆ ಏನು ಫೀಲ್ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವನೇ ಇವ್ರದ್ದು, ಓಕೆನಾ. ಸೊ ತುಂಬ ಕೆಟ್ಟ ವ್ಯಕ್ತಿತ್ವ ಅಲ್ಲ ಇವರಿಗೆ. ಆ್ಯಂಗರ್ ಇಶ್ಯೂ ಇರ್ಬೋದು, ಇವ್ರು ಯಾವಾಗಲೂ ಒಂಥರ ಸ್ಯಾಡ್ ಆಗಿರ್ಬೋದು, ಅಥವಾ ತುಂಬ ದೊಡ್ಡವ್ರ ಥರ ಏನೋ ಲೈಕ್ ದೊಡ್ಡವರು ನಮಗಿನ ತುಂಬ ಎಲ್ಡರ್ಲಿ ಇರ್ತಾರಲ್ವ. ಈಗ ನಮ್ಮ ತಂದೆ ತಾಯಿ ಎಲ್ಲ ಯೋಚನೆ ಮಾಡೋದು ನಮ್ಗೆ ಹೆಂಗೆ ಅನ್ಸ್ಬಿಡುತ್ತೆ ಒಂದೊಂದ್ಸಲ, ಏನು ಈ ಥರ ಯೋಚನೆ ಮಾಡ್ತಾಯಿದ್ದಾರೆ, ಫ್ರೆಂಡ್ಲಿಯಾಗಿ ಏನು ಯೋಚನೆ ಮಾಡ್ತಿಲ್ವಲ್ಲ ಅನಿಸುತ್ತಲ್ಲ. ಆ ರೀತಿಯಾದಂಥ ಕ್ಯಾರೆಕ್ಟರ್ಗಳು ನನಗಿಲ್ಲಿ ಅನ್ನಿಸ್ತಾ ಇದೆ. ಸೊ ಆ ಥರ ಇದ್ದಾಗ ಇವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ಅಂತ ಯೋಚನೆ ಬರುತ್ತೆ ನಿಮಗೆ. ಬಟ್ ಸ್ಟಿಲ್ ದೇ ಆರ್ ಫ್ರೆಂಡ್ಲಿ. ಅವ್ರು ನೀವು ಹೇಳಿದ್ದನ್ನು ಅರ್ಥ ಮಾಡ್ಕೋತಾರೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆದಷ್ಟು ನಿಮ್ಮ ಬಗ್ಗೆ ನೀವು, ನಾನು ಕೂತ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಿಲ್ಲ, ಓಕೆನಾ. ಈಗ ಫಸ್ಟ್ ನಿಮಗೊಂದು ಥಾಟ್ ಬರುತ್ತೆ, ಏನಂತ, ನಾನು ಯಾಕೆ ಇವರಿಗೆ ನನ್ನ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಅವರೇ ಅರ್ಥ ಮಾಡ್ಕೋಬೇಕು. ಹೌದು, ದ್ಯಾಟ್ ಈಸ್ ಹೌ ಇಟ್ ಈಸ್, ಓಕೆನಾ. ನೀವು ಕೂತ್ಕೊಂಡು ಅವ್ರಿಗೆ ನಾನು ಹಿಂಗೆ ನಾನು ಹಂಗೆ ಅಂತ ಹೇಳೋದಲ್ಲ. ಈ ವ್ಯಕ್ತಿಗೆ ನೀವು ಹೇಗೆ ತಿಳಿಸಿ ಹೇಳಬೇಕು ಅನ್ನೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ನಡೀತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮ್ಮಿಬ್ಬರು ಮಧ್ಯೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದೆ, ಆದರೆ ನೀವೇ ಮೇಲೆ ಬಿದ್ದು ಹೋಗಿ ಮಾತಾಡಿಸ್ತಾ ಇದ್ದೀರಾ ಅಂದ್ಕೊಳ್ಳಿ. ಹಾಗಲ್ಲ ಹಿಂಗಲ್ಲ, ಅವ್ರು ಎಲ್ಲಿ ಬ್ಲಾಕ್ ಮಾಡಿದ್ರು ಕೂಡ ಹೊಸ ನಂಬರ್ ತೊಗೊಳ್ಳೋದು, ಇಲ್ಲ ಬೇರೆಯವ್ರ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ಹೇಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡೋದು, ಇಲ್ಲ ಎಲ್ಲಾದರೂ ಎದುರುಗಡೆ ಸಿಕ್ಕಾಗ ಮೇಲೆ ಬಿದ್ದು ಮಾತಾಡ್ಸೋಕೆ ಹೋಗೋದು, ಈ ರೀತಿ ಕೆಲವರು ಪ್ರಯತ್ನ ಪಡ್ತಾ ಇರ್ತೀರ. ಸೊ ಅದನ್ನೆಲ್ಲ ಆದಷ್ಟು ಸ್ಟಾಪ್ ಮಾಡಿ, ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡಿ, ಸೈಲೆಂಟಾಗಿ ದೂರದಿಂದ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡಿ, ನಂಬರ್ಸನ್ನು ಯೂಸ್ ಮಾಡಿ, ಎಲ್ಲದನ್ನು ಮಾಡಿ. ಆದರೆ ನೀವು ಮೇಲೆ ಬಿದ್ದು ಹೋದಾಗ ಅವ್ರಿಗೆ ಏನನ್ಸುತ್ತೆ, ನನ್ನ ಅವಶ್ಯಕತೆ ಇವರಿಗೆ ಜಾಸ್ತಿ ಇದೆ, ಅದಕ್ಕೆ ಬರ್ತಿದ್ದಾರೆ ಅನ್ನೋ ಈಗೋ ಕ್ಲಾಶಸ್ ಬರುತ್ತೆ. ಈಗೋ ಕ್ಲಾಶಿಗೂ ಕೂಡ ನಂಬರ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಈಗೋನ ರೆಡ್ಯೂಸ್ ಮಾಡೋದಕ್ಕೆ, ಓಕೆ. ಸೊ ಈ ರೀತಿ ನೀವು ಅವರಿಗೆ ನೀವು ದೂರದಿಂದನೇ ನಿಮ್ಮ ಬಗ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು, ದೂರದಿಂದನೇ. ಈಗ ಕೆಲವರು ಅಂದ್ಕೊಂಡ್ಬಿಡ್ತಾರೆ ಅಲ್ವಾ, ನಿಮಗೆ ಭಯ ಇರುತ್ತಲ್ಲ, ಓ ನಾನು ಸುಮ್ಮನೆ ಆಗಿಬಿಟ್ರೆ ಅವರು ಮೂವ್ ಆನ್ ಆಗಿಬಿಟ್ಟಿದ್ದಾನೆ ಅದಕ್ಕೆ ಅಂತ. ನೋ, ಹಾಗೆಲ್ಲ ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಅವರಿಗೆ ಆ ಥಾಟ್ ಬಂದರೂ ಕೂಡ ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಏಂಜಲ್ಸ್ ನಿಮಗೆ ಹೆಲ್ಪ್ ಮಾಡ್ತಾರೆ, ಓಕೆನಾ. ಸೊ ನೀವು ಪ್ರಾಮಾಣಿಕವಾಗಿ ದೂರದಿಂದ ಕೂತು ನಿಮ್ಮ ಪರ್ಸನನ್ನು ವೀಕ್ಷಿಸಿ, ಓಕೆ. ನೀವು ಸೈಲೆಂಟಾಗಿ ಯೂನಿವರ್ಸಿಗೆ ಬಿಟ್ಟುಬಿಡಿ. ಯೂನಿವರ್ಸ್ ಪ್ಲೀಸ್ ಅವರಿಗೆ ನನ್ನ ವ್ಯಾಲ್ಯೂ ಗೊತ್ತಾಗಿ ಅವರಾಗವರೇ ನನ್ನ ಹತ್ರ ಬರಲಿ, ಅಥವಾ ನನ್ನ ಬಗ್ಗೆ ಅವರಿಗೆ 100% ಸತ್ಯಾಂಶಗಳು ಗೊತ್ತಾಗಲಿ, ನಾನೆಷ್ಟು ಒಳ್ಳೆಯವಳು ಅಥವಾ ನಾನೆಷ್ಟು ಒಳ್ಳೆಯವನು ಅನ್ನೋದು ಅವರಿಗೆ ಅರ್ಥ ಆಗಲಿ ಅಂತ ನೀವು ದೂರದಿಂದನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ. ಒನ್ ಫೈನ್ ಡೇ ಅವರಿಗೆ ಎಲ್ಲ ಅರ್ಥ ಆಗಿ ಅವ್ರು ಬಂದೇ ಬರ್ತಾರೆ. ನಾನು ಯಾಕೆ ಬರ್ತಾರೆ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿತ್ವ ಇದು ಅಂತ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ 9 ಆಫ್ ಕಪ್ಸ್ ಇರೋದ್ರಿಂದ, ಓಕೆನಾ. ಸೊ ಇವರು ನಾನು ಹೇಳ್ದಂಗೆ ತುಂಬ ಹೈ ಮೆಂಟ್ಯಾಲಿಟಿ, ಇವರಿಗೆ ಅರ್ಥನೇ ಮಾಡ್ಸೋಕ್ಕಾಗಲ್ಲಪ್ಪ ಅನ್ನುವಂತಹ ಮೆಂಟ್ಯಾಲಿಟಿ ಇದ್ದರೂ ಕೂಡ ಇವರಿಗೆ ಅರ್ಥ ಆಗುತ್ತೆ, ಓಕೆ. ನಿಮ್ಗೆ ಹಂಗೆ ಅನಿಸ್ಬೋದು, ಬಟ್ ದೂರದಿಂದನೇ ಸ್ವಲ್ಪ ನೀವು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿ. ನಾನು ಹೇಳ್ದಂಗೆ ಮೇಲೆ ಬಿದ್ದು ಎಲ್ಲ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಈ ಥರ ನಂಬರ್ಸು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸು, ಲವ್ ಸ್ಪೆಲ್ ಎಲ್ಲ ನನಗೆ ಕಾಮೆಂಟ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಎಷ್ಟೋ ಜನ 1 ತಿಂಗಳು ಮಾತಾಡ್ಸಿಲ್ಲ, 1 ವರ್ಷ ಮಾತಾಡ್ಸಿಲ್ಲ, ಕಮ್ ಬ್ಯಾಕ್ ಮಾಡಿದ್ದಾರೆ ಮೇಡಮ್ ಅಂತೆಲ್ಲ ಹೇಳಿದ್ದೀರ ಅಲ್ವಾ. ಅದನ್ನು ಸ್ಪೆಲ್ಲೆಲ್ಲ ಮಾಡಿ ನೀವು ನನ್ನ ಹತ್ರನೇ ಬಂದುಬಿಟ್ಟು ನೋಡಿ, ನಾನು ನಿಮಗೆ ಒಂದು ಹೇಳ್ತೀನಿ, ಯಾರೂ ಅಫೋರ್ಡ್ ಮಾಡೋಕ್ಕಾಗಲ್ಲ, ದುಡ್ಡು ಕೊಟ್ಬಿಟ್ಟು ಮಾಡ್ಸೋಕ್ಕಾಗಲ್ಲ, ಅವ್ರಿಗೆ ಅಂತಲೇ ನಾನು ಯೂಟ್ಯೂಬ್ ಚಾನಲಲ್ಲಿ ಸ್ಪೆಲ್ಗಳನ್ನು ಮಾಡಿ ತೋರಿಸಿದ್ದೀನಿ. ನೀವು ಅದನ್ನೆಲ್ಲ ಟ್ರೈ ಮಾಡಬಹುದು, ಓಕೆನಾ. ಅದನ್ನೆಲ್ಲ ಟ್ರೈ ಮಾಡಿ, ನಿಮ್ಮ ಎಫರ್ಟನ್ನು ಹಾಕಿ, ಈ ಥರ ಸ್ಪೆಲ್ ವರ್ಕ್ಸ್ ಮಾಡೋದ್ರಲ್ಲಿ ಹಾಕಿ. ಬಟ್ ನಿಮಗೆ ಅದು ಅನ್ನಿಸ್ಬೇಕು,
ಓಕೆ. ಸೊ ಈ ವ್ಯಕ್ತಿಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕು, ಸ್ಪೆಲ್ ಮೂಲಕ ಎಕ್ಸ್ಪ್ಲೇನ್ ಮಾಡಬೇಕು, ಈ ಥರ ನಂಬರ್ಸ್ ಯೂಸ್ ಮಾಡೋದ್ರ ಮೂಲಕ ಲೆಟ್ ಮಿ ಎಕ್ಸ್ಪ್ಲೇನ್ ದ ಯೂನಿವರ್ಸ್ ಅಂತ ನಿಮಗೆ ಅನ್ನಿಸ್ಬೇಕು. ಸುಮ್ಮನೆ ಗೊತ್ತಾಗಲಿ ತಡಿ ನಂದು ಏನು ಅಂತಂದು ಅಂತ ನೋ, ಆ ಥರ ಅಲ್ಲ. ಓಕೆನಾ. ನಿಮಗೆ ನಿಜವಾದ ಫೀಲಿಂಗ್ ಇದ್ದರೆ ಮಾತ್ರ ಇದೆಲ್ಲ ವರ್ಕ್ ಆಗುತ್ತೆ. ಓಕೆ. ಸೊ ಎಷ್ಟೋ ಜನ ನನಗೆ ಕೇಳ್ತಿರಲ್ಲ, ಅವ್ರಿಗೆ ವರ್ಕ್ ಆಗಿದೆ ನನಗೆ ಯಾಕೆ ವರ್ಕ್ ಆಗಿಲ್ಲ ಅಂತ. ಸೊ ಅವ್ರ ಎಫರ್ಟ್ಗೂ ನಿಮ್ಮ ಎಫರ್ಟ್ಗೂ, ಅವರ ಸಿಚುವೇಶನ್ಗೂ ನಿಮ್ಮ ಸಿಚುವೇಶನ್ಗೂ ದೇರ್ ವಿಲ್ ಬಿ ಲಾಡ್ ಆಫ್ ಡಿಫ್ರೆನ್ಸ್. ನಿಮ್ಮ ಎನರ್ಜಿ, ಅವರ ಎನರ್ಜಿ, ಅವ್ರ ಪರ್ಸನಿನ ಎನರ್ಜಿ, ನಿಮ್ಮ ಪರ್ಸನಿನ ಎನರ್ಜಿ ತುಂಬ ಡಿಫ್ರೆನ್ಸ್ ಇರುತ್ತೆ. ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಭಾಳ ಇದೆ. ಯಾವತ್ತೂ ನಿಮ್ಮ ರಿಸಲ್ಟನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ. ಓಕೆನಾ. ಸೊ ನಿಮಗೆ ಏನು ಬೇಕು ಅದನ್ನು ಯೂನಿವರ್ಸ್ ಕೊಟ್ಟೇ ಕೊಡ್ತಾರೆ, ಒಳ್ಳೆ ರೀತಿಯಲ್ಲೇ ಕೊಡ್ತಾರೆ. ಜಸ್ಟ್ ಟ್ರಸ್ಟ್ ದ ಟೈಮಿಂಗ್. ಇವತ್ತು ಕೂಡ ನಾನು ಒಂದು ಸಕ್ಸಸ್ ಸ್ಟೋರಿನ ಓದಿದೆ, ಅದನ್ನು ನಾನು ಆದಷ್ಟು ಬೇಗ ಪೋಸ್ಟ್ ಮಾಡ್ತೀನಿ. ಮೋಸ್ಟ್ಲಿ ನೆಕ್ಸ್ಟ್ ಮಂತಿಗೆ ಪೋಸ್ಟ್ ಮಾಡ್ತೀನಿ ಅದನ್ನು. ಬಿಕಾಸ್ ನಾನು 1ನೇ ತಾರೀಕು ಎಲ್ಲರಿಗೂ ಬರೀ ಮಂತ್ ಡಿಕ್ಲರೇಷನ್ ಹೇಳಿದ್ದೆ ಅಲ್ವಾ. ಸೊ ಅವ್ರು ಅದನ್ನು ಮಾಡಿದ್ದಾರೆ. ಆ್ಯಂಡ್ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮಗೆ ಕಮ್ಯುನಿಟಿಗೆ ಹೋದರೆ ಅಂತೂ ಎಲ್ಲ ಸಿಗುತ್ತೆ, ಡೋಂಟ್ ವರಿ. ಆ ರೀತಿ ಪ್ರಯತ್ನ ಪಟ್ಟು ಅವ್ರಿಗೆ ಜಾಬ್ ಸಿಕ್ಕಿದೆ ಅಂತ ಅವ್ರು ನನಗೆ ಹೇಳಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈ ವಿಡಿಯೋ ಮೂಲಕ. ಸೊ ನೀವು ಹಾಗೇನೆ ಪ್ರಯತ್ನ ಪಡಬೇಕು. ಜಸ್ಟ್ 1 month 2 months. ನನ್ನ ಕೆಲವು ಕ್ಲೈಂಟ್ಸ್ ಅಂತೂ ಒಂದು 15 ಡೇಸು ಆಗಿರೋದಿಲ್ಲ. ನಾನು ಸ್ವಿಚ್ ವರ್ಡ್ನ ಕೊಟ್ಟು ಅಥವಾ ಇಲ್ಲೇ ಇದರಲ್ಲೇ ಕೆಲವು ಕಾಮೆಂಟ್ಸಲ್ಲಿ ನೋಡಿ, ಇದನ್ನು ನಾನು ಮಾಡದೆ ವರ್ಕ್ ಆಗಿಲ್ಲ, ನಾನು ವೀಡಿಯೋ ಬಿಟ್ಬಿಟ್ಟು 15 ದಿನವೂ ಆಗಿರೋದಿಲ್ಲ. ಅಷ್ಟರೊಳಗೆ ವರ್ಕ್ ಆಗೋಂದ್ರೆ ಹೇಗೆ ವರ್ಕ್ ಆಗುತ್ತೆ? ನಿಮ್ಮ ಸಿಚುವೇಶನ್ ಎಷ್ಟು ಹಾಳಾಗಿದೆ, ನಿಮ್ದು ಏನು ಪ್ರಾಬ್ಲಮಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸರಿ. ಓಕೆ. ಸೊ ಇವಾಗ ಇಲ್ಲಿ ಹುಳ ಇದೆ. ಮೇ ಬಿ ಇದನ್ನು ನಾವು ಏಂಜಲ್ ಅಂತ ಕನ್ಸಿಡರ್ ಮಾಡೋಣ. ಸುಮ್ಮನೆ ಅದಕ್ಕೆ ಫೆದರ್ ಇದೆಯಲ್ವ, ಮಳೆ ಹುಳ ಅದು. ಇವಾಗ ನೀವು ಈ ಒಂದು ವ್ಯಕ್ತಿನ ದೂರದಿಂದನೇ ಹೇಳಿದ್ನಲ್ಲ ನಾನು, ದೂರದಿಂದನೇ ಮ್ಯಾನಿಫೆಸ್ಟ್ ಮಾಡಿ ಮೇಲೆ ಬಿದ್ದು ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಈ ವ್ಯಕ್ತಿ ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಯೋಚನೆ ಮಾಡ್ತಿರೋದಕ್ಕೇ ನಿಮ್ಮ ಮೈಂಡಲ್ಲಿ ಅವ್ರ ಬಗ್ಗೆ ಥಾಟ್ಸ್ ಬರ್ತಿರುತ್ತೆ. ಓಕೆ. ಇವಾಗ ಎಷ್ಟೊಂದು ಜನ ಓವರ್ಕಮ್ಮೇ ಮಾಡೋಕ್ಕಾಗ್ತಿರಲ್ಲ. ಅಂದರೆ ಲಿಟ್ರಲಿ ನಿಮಗೆ ಬ್ರೇಕಪ್ ಆಗಿರುತ್ತೆ. ಹಗಲು ರಾತ್ರಿ ನಿಂತರೂ ನೀವು ಎಷ್ಟು ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಅವರ ಥಾಟ್ಸ್ ನಿಮಗೆ ಬರುತ್ತೆ. ಐ ಬೆಟ್. ಬಿಕಾಸ್ ಆ ವ್ಯಕ್ತಿನೂ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ. ಇಲ್ಲಿ ನೋಡ್ಬೋದು ನೀವು, ಈ ಕಾರ್ಡ್ ಮೂಲಕ ಅದನ್ನು ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅವರು ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೇ ಇದ್ದಾರೆ. ಹಾಗಾಗಿ ನಿಮಗೂ ಅವ್ರ ಥಾಟ್ಸು ಬರ್ತಾನೆ ಇದೆ. ಈ ಥರ ಯಾಕಾಗುತ್ತೆ ಅಂತ ಹೇಳಿದ್ರೆ, ಅದು ಒಂಥರ ಟೆಲಿಪತಿ ಥರ ವರ್ಕ್ ಆಗುತ್ತೆ. ಅವ್ರು ಏನು ಯೋಚನೆ ಮಾಡ್ತಾ ಇರ್ತಾರೆ, ನಿಮಗೂ ಅದೇ ಯೋಚನೆ ಬರ್ತಾ ಇರುತ್ತೆ. ಓಕೆನಾ. ಸೊ ಅದನ್ನು ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಅವಾಯ್ಡ್ ಮಾಡಬೇಕು ಅಂದರೆ ನೀವು ನಿಮ್ಮ ಮೈಂಡನ್ನೇ ಡೈವರ್ಟ್ ಮಾಡ್ಕೋಬೇಕು. ಮೆಡಿಟೇಷನ್ ಮಾಡೋದಾಗಿರ್ಬೋದು, ಬೇರೆ ಮ್ಯೂಸಿಕ್ ಕೇಳೋದಾಗಿರ್ಬೋದು. ಸೊ ಅವರು ನೆನಪೇ ಆಗದೆ ಇರೋ ಥರ ಇನ್ನೂ ಜಾಸ್ತಿ ವರ್ಕಲ್ಲಿ ಇನ್ವಾಲ್ವ್ ಆಗೋದು, ಈ ರೀತಿ ಮಾಡೋದ್ರಿಂದ ನೀವು ಅವಾಯ್ಡ್ ಮಾಡಬಹುದು. ಓಕೆ. ಹಾಗಿದ್ದರೆ ಈ ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಾ ಅನ್ನೋದಕ್ಕೆ ದ ಆನ್ಸರ್ ಈಸ್ 50-50. ಅರ್ಧ ಬರ್ಧ ಗೊತ್ತು. ಅದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಕಾಮೆಂಟ್ಸಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತಲೂ ನನಗೆ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು.